ಗ್ರಾಮ ಪಂಚಾಯತ್ ಕಪ್ಲಾಪುರ್ ಎ ಜಲಜೀವನ ಮಿಷನ್ ಮಾರ್ಗದರ್ಶನದಲ್ಲಿ ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಮತ್ತು ನೈರ್ಮಲ್ಯ ಇಲಾಖೆ ವತಿಯಿಂದ ಬೀದರ್ ತಾಲೂಕಿನ ಕೊಳಾರ್ ಬಿ ಗ್ರಾಮದಲ್ಲಿ ಕುಡಿಯುವ ನೀರನ್ನು ಒದಗಿಸುವ ಬೃಹತ್ ಟ್ಯಾಂಕ್ ಅನ್ನು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾಗಿರುವಂತಹ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಲೋಕಾರ್ಪಣೆ ಮಾಡಿದರು. ಬಳಿಕ ಶಾಸಕರು ಗ್ರಾಮದ ಜನತೆಗೆ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದರು. ಕುಡಿಯುವ ನೀರನ್ನು ಪೋಲು ಮಾಡುವುದಿಲ್ಲ, ತಪ್ಪದೇ ನೀರಿನ ಶುಲ್ಕವನ್ನು ಭರಿಸುತ್ತೇನೆ, ನೀರನ್ನು ಮಿತವಾಗಿ ಬಳಸುತ್ತೇವೆ, ಬೇರೆಯವರಿಗೂ ಕೂಡ ಈ ಕುರಿತು ಜಾಗೃತಿಯನ್ನು ಮೂಡಿಸುತ್ತೇವೆ ಎನ್ನುವಂಥ ಪ್ರತಿಜ್ಞಾ ವಿಧಿಯನ್ನು ಗ್ರಾಮದ ಜನರು ಸ್ವೀಕಾರ ಮಾಡಿದರು. ವೇದಿಕೆ ಮೇಲೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರುವಂತಹ ಡಾಕ್ಟರ್ ಗಿರೀಶ್ ಬದೋಲೆ ಅವರು ಕೂಡ ಹಾಜರಿದ್ದರು. ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ಪರಶುರಾಮ್ ತುಕಾರಾಮ್, ಗ್ರಾಮೀಣ ಕುಡಿಯುವ ನೀರು ನೈರ್ಮಲ್ಯದ ಎಇ ಆಗಿರುವಂತಹ ರಾಮಲಿಂಗಪ್ಪ ಬಿರಾದರ್, ಬೀದರ್ನ AEE ಆಗಿರತಕ್ಕಂಥ ಸಂಜೀವ್ ಕುಮಾರ್ ಶೆಳಕೆ ಅವರು ಕೂಡ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. 24x7 ನೀರು ಸರಬರಾಜು ಮಾಡುವುದರಿಂದ ಜನತೆಗೆ ಅನೇಕ ಲಾಭಗಳು ಆಗ್ತಾ ಇವೆ. ಮನೆಯವರೆಗೆ ನೀರು ಬರುತ್ತೆ, ದಿನಕ್ಕೆ ಒಬ್ಬರಿಗೆ 55 ಲೀಟರ್ ನೀರು ಸಿಗುತ್ತೆ. ಬಾಲತುದಿಯಲ್ಲಿ ಕನಿಷ್ಠ 9 ಲೀಟರ್ ನೀರಿನ ಒತ್ತಡವನ್ನು ಹಾಕಿಸಲಾಗ್ತಾ ಇದೆ. ಪಂಚಮಿತ್ರದಲ್ಲಿ ದೂರು ಅಪ್ಲೋಡ್ ಮಾಡಿದ ತಕ್ಷಣ 2 ಗಂಟೆ ಒಳಗೆ ಪರಿಹಾರ ಸಿಗುತ್ತೆ. ಮೀಟರಿಂಗ್ 100% ಕುಟುಂಬಗಳು ಒಳಗೊಂಡಿರುತ್ತೆ. ಹೀಗಾಗಿ ಕುಡಿಯುವ ನೀರಿನ ಸೌಲಭ್ಯವನ್ನು ಗ್ರಾಮದ ಜನತೆ ಸದ್ಬಳಕೆ ಮಾಡಿಕೊಳ್ಬೇಕು ಅನ್ನುವಂಥ ಮಾತನ್ನು ಬೆಲ್ದಾಳೆ ಅವರು ಹೇಳಿದರು. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಸಂಜು ಕುಮಾರ್ ಮಾಶೆಟ್ಟಿ, PDO ಧನರಾಜ್ ವಗ್ಗೆ, ಡಾಕ್ಟರ್ ನಂದಕುಮಾರ್ ತಾಂದೆ, ಆಮೇಲೆ ಸರಸ್ವತಿ ಸಂಗಪ್ಪ, ಸಲೀಮಾ ಬಿ ರುಕ್ಮೋದಿನ್, ಕಾಶಿನಾಥ್ ಮಾರುತಿ, ಈಶ್ವರಮ್ಮ ಹನುಮಂತರಾಯ, ಶಿವಶಂಕರ ಏಕನಾಥರಾವ್ ಸೇರಿದಂತೆ ಇನ್ನೂ ಅನೇಕ ಜನರು ಉಪಸ್ಥಿತರಿದ್ದರು. ಆರಂಭದಲ್ಲಿ ನಾಡಗೀತೆಯನ್ನು ಹಾಡಲಾಯಿತು. ಗ್ರಾಮದ ವಾಟರ್ಮ್ಯಾನ್ ಅವರಿಗೆ ಸನ್ಮಾನ ಮಾಡಲಾಯಿತು. ಕೊನೆಯಲ್ಲಿ ಗ್ರಾಮದ ವತಿಯಿಂದ ಶಾಸಕರಿಗೂ ಕೂಡ ಸನ್ಮಾನ ಮಾಡಲಾಯಿತು. ಜೀವ ನೀರು ಉಳಿಸಿ, ವಾರದ 24 ಗಂಟೆ ನೀರು ಸರಬರಾಜು ಯೋಜನೆಗೆ ಜಯವಾಗಲಿ. ನಿಮ್ಮೆಲ್ಲರಿಗೆ